ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹೆರೂರು ಗ್ರಾಮದ ಬಾಲಕಿ ಕುಮಾರಿ ಜ್ಞಾನವಿ ನೇಪಾಳದ ಕಲ್ಮಂಡುವಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಶಿರಾದ ಕೀರ್ತಿಯನ್ನ ವಿಶ್ವಮಟ್ಟಕ್ಕೆ ಪಸರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿರಾದ ಕುಂಚಿಟಿಗರ ಸಂಘದ ವತಿಯಿಂದ ರಂಗನಾಥ ಕಾಲೇಜು ಆವರಣದ ಕುಂಚಶ್ರೀ ಪ್ಯಾಲೇಸ್ನಲ್ಲಿ ಜ್ಞಾನವಿಗೆ ಆತ್ಮೀಯ ಸನ್ಮಾನ ಹಮ್ಮಿಕೊಳ್ಳಲಾಗಿದ್ದು, ಕೇವಲ 2 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿಯ ಶ್ರೀ ಶಾರದಾ ವಿದ್ಯಾಸಂಸ್ಥೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಜ್ಞಾನವಿ ಕೇವಲ 2 ವರ್ಷಗಳ ಹಿಂದೆಯಷ್ಟೇ ಕರಾಟೆ ತರಬೇತಿ ಆರಂಭಿಸಿದ್ರು. ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸತತ ಪ್ರಥಮ ಸ್ಥಾನದಲ್ಲಿದ್ದಾರೆ. ಜನವರಿ 16 ಮತ್ತು 17ರಂದು ನೇಪಾಳದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ 12 ರಾಷ್ಟ್ರಗಳ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಸಾಧನೆ ಎಂಬುದು ಕೇವಲ ಶ್ರೀಮಂತರ ಸೊತ್ತಲ್ಲ, ಅದು ಬಡತನದ ಹಸಿವಿನಿಂದ ಬಂದಾಗ ಹೆಚ್ಚು ಹೊಳೆಯುತ್ತದೆ ಎಂಬುದಕ್ಕೆ ಜ್ಞಾನವಿಯೇ ಸಾಕ್ಷಿಯಾಗಿದ್ದಾಳೆ. ಇನ್ನು ಕಾರ್ಯಕ್ರಮದಲ್ಲಿ ಶಿರಾ ಕುಂಚಿಟಿಗರ ಸಂಘದ ಅಧ್ಯಕ್ಷರಾದ ಕೆಎಲ್ ಮುಕುಂದಪ್ಪ, ಉಪಾಧ್ಯಕ್ಷರಾದ ಬಿ ಜುಂಜಯ್ಯ ಹಾಗೂ ಸಂಘದ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳಾದ ಷಣ್ಮುಖಪ್ಪ, ಕಾಂತರಾಜು, ಕೆಬಿಆರ್ ಜನಾರ್ದನ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಜ್ಞಾನವಿಯ ಮುಂದಿನ ಭವಿಷ್ಯಕ್ಕೆ ಶುಭ ಕೋರಿದರು. ಈ ಸಾಧನೆಯಿಂದಾಗಿ ಹೇರೂರು ಗ್ರಾಮ ಹಾಗೂ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತಾಗಿದೆ. ಎಲ್ಲರೂ ಗಟ್ಟಿ ಚಪ್ಪಾಳೆ ತಟ್ಟಬೇಕು. ನನ್ನ ಶಾಲೆ ಹೆಸರು ಶ್ರೀ ಶಾರದಾ ಹೈಯರ್ ಪ್ರೈಮರಿ ಹೈಸ್ಕೂಲ್. ನಾನು 8ನೇ ತರಗತಿ ವಿದ್ಯಾರ್ಥಿ. ನಾನು ನೇಪಾಳ ಕಠ್ಮಂಡುದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ವಿಜೇತಳಾಗಿದ್ದೇನೆ. 45 ಕೆಜಿ ಒಳಗಡೆ ಮಹಿಳೆಯರ ವಿಭಾಗದಲ್ಲಿ ಗೆದ್ದು ವಿಜೇತಳಾಗಿದ್ದೇನೆ. ಸುಮಾರು 12 ದೇಶಗಳು ಬಂದಿದ್ದವು. ನಾನು 8 ರಿಂದ 10 ರೌಂಡ್ ಆಡಿ ಲಾಸ್ಟ್ ರಷ್ಯಾ ಮತ್ತೆ ಥೈಲ್ಯಾಂಡ್ ವರ್ಸಸ್ ಆಡಿ ಫೈನಲ್ಗೆ ವಿನ್ ಆಗಿದ್ದೇನೆ. ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ. ನನ್ನ ಈ ಸಾಧನೆಗೆ ಕಾರಣಕರ್ತರಾದ ನನ್ನ ಗುರುಗಳು ರಂಗಸ್ವಾಮಿ ಸರ್, ಇಲ್ಲಿಂದಲೇ ನನಗೆ ನಮಸ್ಕಾರಗಳನ್ನು ಹೇಳ್ತೇನೆ. ನನ್ನ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ನನ್ನ ತಂದೆ ತಾಯಿಯವರು ಹಾಗೂ ಕುಟುಂಬ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸನ್ಮಾನಕ್ಕೆ ಆಗಮಿಸಿರ್ತಕ್ಕಂಥ ಕುಮಾರಿ ಜಾಹ್ನವಿ ಅವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಉಪಾಧ್ಯಾಯರೇ, ಈ ಕಾರ್ಯಕ್ರಮನ ಇಲ್ಲಿ ನಿಮ್ಮನ್ನೆಲ್ಲ ಕುಂಡಿಸ್ಕೊಂಡು ಮಾಡಬೇಕು ಅಂತಕ್ಕಂಥ ಉದ್ದೇಶ ಯಾಕೆ ಬಂತು ಅಂದರೆ, ಜಾಹ್ನವಿ ಥರ ನಾವು ಯಾಕೆ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದಲ್ವಾ? ನಾವು ಯಾಕೆ ಹಂಗೆ ಸನ್ಮಾನ ತಗೊಳ್ಬಾರ್ದು, ನಮ್ಮನ್ನ ಯಾಕೆ ಅವ್ರು ಗುರುತಿಸಬಾರ್ದು, ನಾವು ಯಾಕೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಮಿಂಚಬಾರ್ದು ಅಂತಕ್ಕಂಥ ಒಂದು ಯೋಚನೆ ನಿಮ್ಮಲ್ಲಿ ಬರುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಜಾಹ್ನವಿನ ಇಲ್ಲಿ ಕರ್ಸಿದ್ರೆ ನಾವು ಅಲ್ಲಿ ಮೀಟಿಂಗ್ ಮಾಡೋದ್ರಲ್ಲಿ ಮೀಟಿಂಗ್ ಹಾಲ್ನಲ್ಲೇ ಕೊಟ್ಬಿಟ್ಟು ಇದನ್ನ ಮಾಡಿ ಕಳಿಸ್ತಿದ್ವಿ. ಇವತ್ತು ನಿಮ್ಮನ್ನೆಲ್ಲ ಕುಂಡ್ರಿಸ್ಕೊಂಡು ಮಾಡ್ತಕ್ಕಂಥ ಉದ್ದೇಶ ಇದೆ. ಈಗ ಪಕ್ಕದ ತಾಲ್ಲೂಕಿನಲ್ಲಿ ಬಾರ್ಡ್ರಲ್ಲಿ ಇವ್ರು ಇರೋದ್ರಿಂದ ಪಕ್ಕದ ತಾಲೂಕು ಸ್ಟೂಡೆಂಟು, ನಮ್ಮ ತಾಲೂಕಿನ ಸ್ಟೂಡೆಂಟ್ ಅಲ್ಲ, ಪಕ್ಕದ ಹಿರಿಯೂರು ತಾಲೂಕು ಜವಗಣ್ಣಹಳ್ಳಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿರೋದು ಶ್ರೀನಿವಾಸ ಮೂರ್ತಿ ಅಂತ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, DYSP ಆಗೋದ್ರು ಅವ್ರು ನಾನು ನೆನ್ನೆ ಸಾಯಂಕಾಲ ಫೋನ್ ಮಾಡಿದ್ರು ನನಗೆ, ಏನಪ್ಪ ನಿಮ್ಮ ಸ್ಕೂಲಲ್ಲಿ ನಮ್ಮ ಸ್ಕೂಲ್ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟು ಒಂದು ಇದನ್ನ ಮಾಡ್ತಾ ಸನ್ಮಾನ ಮಾಡೋಕ್ಕೆ ಏರ್ಪಾಟ್ ಮಾಡಿದ್ರಂತೆ. ಭಾರಿ ಸಂತೋಷ ಆಯಿತು. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಆಯಿತು, ಈ ಥರನೇ ನಿಮ್ಮ ಸದಾ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಶ್ರೀನಿವಾಸ ಮೂರ್ತಿ ಅವ್ರು ಹೇಳಿದರು. ಆಯ್ತು ಸರ್, ನಾವೊಂದು ಈ ಜನಾಂಗದ ಮುಖ್ಯಸ್ಥರಾಗಿ ಇಲ್ಲಿ ತಾಲ್ಲೂಕಲ್ಲಿ ಅದು ಮಾಡಬೇಕಾದ ಕರ್ತವ್ಯ ಮಾಡ್ತಾ ಇದ್ದೀವಿ, ನಮ್ಮ ಕೈಲಾಗ್ತಕ್ಕಂಥ ಸಹಾಯ ಸಹಕಾರ ಎಲ್ಲ ಇರ್ತದೆ ಅಂತ ಹೇಳಿದೆ. ಇವತ್ತು ಆಕೆಯಿಂದ ಆ ಶಾರದಾಂಬ ಸ್ಕೂಲ್ ಅಂತಕ್ಕಂಥದ್ದು ಇವತ್ತು ದೇಶದ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆದ್ಬಿಡ್ತು. ಇವತ್ತು ನೀವು ಈಗ ಯಾರಾದರೂ ಆ ಥರ ಹೋಗಿ, ಈಗ ನಾವೆಲ್ಲ 2-3 ಜನ ಹುಡುಗರಿಗೆ ರಾಜ್ಯ ಮಟ್ಟ ಸೆಕೆಂಡ್ ಪ್ರೈಸ್ ಬಂದ, ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ಬಂದ ಅಂತ ಕೊಟ್ವಿ. ನಮ್ಮ ಶಾಲೆ ಅಲ್ಲಿ ಗೊತ್ತು ಹಚ್ಕೊಂತು.
ಶಿರಾ ಕುಂಚಿಟಿ ಸಂಘದ ಶಾಲೆ ಮಗ ಇವನು, ಮಗಳು ಇವಳು ಅಂತಕ್ಕಂಥದ್ದು ಒಂದು ಬಂತು. ಈಗ ಈಕೆ ಅಲ್ಲಿ ಗೆದ್ದು ತೋರಿಸಿದ್ರಿಂದ ಇಂಥ ಸ್ಕೂಲಿನ ಹುಡುಗಿ ಆ ಸ್ಕೂಲನ್ನ ಸ್ಥಾಪನೆ ಮಾಡಿದಂಥವ್ರಿಗೂ ಒಂದು ಹೆಸರು ಬಂತು. ಅವ್ರು ಎತ್ತಂತ ತಂದೆ ತಾಯಿಗಳು ಒಂದು ಕೀರ್ತಿ ತಂದು ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾಳೆ. ಈಗ ನಮ್ಮ ಶಶಿ ಅಣ್ಣವ್ರು ಹೇಳ್ದಂಗೆ ನಮ್ಮಲ್ಲಿ ಪ್ರತಿಭೆ ಬರೋದು ಬಡತನದಿಂದಲೇ, ಹೆಚ್ಚಿಗೆ ಪ್ರತಿಭೆ ಬರೋದು. ಶ್ರೀಮಂತರ ಮಕ್ಳು ಯಾರಿಗೂ ಪ್ರತಿಭೆಗೇನು ಅವ್ರಿಗೆ ಅವಶ್ಯಕತೆಯೂ ಇರಲ್ಲ, ಮಾಡೋದಿಲ್ಲ. ಬಡತನದಿಂದ ಬಂದರೆ ಏನೋ ಸಾಧನೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೊರಟು ಅದರೊಳಗೆ ಸಕ್ಸಸ್ ಆಗ್ತಾರೆ. ಮುಂದಕ್ಕೆ ಹೋಗೋದಕ್ಕೆ ಅವ್ರ ಹಣಕಾಸಿನ ಆರ್ಥಿಕವಾದಂಥ ತೊಂದರೆ ಶುರು ಆಗ್ತದೆ. ಇದನ್ನ ಹೋಗಲಾಡಿಸೋದಕ್ಕೆ ಇರ್ತಕ್ಕಂಥವ್ರು ನಮ್ಮ ಜನಾಂಗದ ಎಲ್ಲ ಸುಶಿಕ್ಷಿತ ಜನಾಂಗ ಎಲ್ಲರೂ ತಮ್ಮ ಕೈಲಾಗಿದ್ದು ಇಷ್ಟೇ ಅಂತಕ್ಕಂಥದ್ದೇನು ಯಾವುದು ಗೆರೆ ಎಳೆದು ಇಷ್ಟೇ ಕೊಡಬೇಕು, ಅದಕ್ಕೇನು 1,000 ಕೊಟ್ರು ಅದನ್ನು ಪ್ರೋತ್ಸಾಹನೆ, 5,000 ಕೊಟ್ಟರು ಪ್ರೋತ್ಸಾಹನೆ, 50,000 ಕೊಟ್ಟರು ಪ್ರೋತ್ಸಾಹನೆ. ಇದನ್ನ ದಯವಿಟ್ಟು ಯಾರು ಮನಸ್ಸಲ್ಲಿ ಒಂದು ಅಭಿಮಾನದಿಂದ, ಮನಸ್ಸಲ್ಲಿ ತುಂಬು ಹೃದಯದಿಂದ ಆಕೆಗೆ ಆಗ್ತಕ್ಕಂಥ ಸಹಾಯನ ಮಾಡ್ರಿ. ಮತ್ತು ಈ ನಮ್ಮ ಸಂಘ ಆಕೆಗೆ ನಮ್ಮ ಈ ಕಾರ್ಯಕಾರಿ ಕಮಿಟಿ ಇರೋವರೆಗೂ ಏನೆಲ್ಲ ಮಾಡೋಕ್ಕೆ ನಮಗೆ ಸಾಧ್ಯನೋ ನಮ್ಮ ವ್ಯಾಪ್ತಿನಲ್ಲಿ, ಇದನ್ನು ಈಗಲೇ ಇಷ್ಟು ಅಂತ ಹೇಳೋಂಥದ್ದು ಬೇಡ. ಈಗ ಏನು ಮಾಡ್ಬೋದನ್ನೋ ಮ್ಯಾಕ್ಸಿಮಮ್ ಮಾಡೋದ್ರ ಜೊತೆಗೆ ನಾನು ಈಗ ಇಲ್ಲಿಂದ ಶಿರಾ ತಾಲೂಕಿಂದ ಕುಂಚಿಟಿ ಸಂಘ ತುಮಕೂರು ಡೈರೆಕ್ಟರ್ ಇದ್ದೀನಿ. ತುಮಕೂರಿನಲ್ಲಿ ಸಂಘದಿಂದ ಒಂದು ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು, ಅಲ್ಲಿ ಪ್ರೋತ್ಸಾಹಿಸ್ತಕ್ಕಂಥದ್ದು ಹೇಳೋಣ. ಈಗ ನಮ್ಮ ಅಖಿಲ ಕುಂಚಿಟಿಗ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಪ್ರಧಾನ್ ನಾಗರಾಜಪ್ಪ ಅವರು ಸಹ ಈಗ ಬೆಂಗಳೂರು ಮಠದೊಳಗೆ ಒಂದು ಫಂಕ್ಷನ್ ಮಾಡಿ ಆಕೆಗೆ ಒಂದು ಪ್ರೋತ್ಸಾಹಿಸಿ ಅಲ್ಲಿಯ ಎಲ್ಲ ನಮ್ಮ ಜನಾಂಗದವರಿಗೆ ಈಗ ಸಹಾಯ ಮಾಡಬೇಕು ಅಂತಕ್ಕಂಥದ್ದೊಂದು ಒತ್ತಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಶಾಲೆಗೆ ಅವಳು ವಿದ್ಯಾಭ್ಯಾಸ ಮಾಡಿದಂಥ ಶಾಲೆಗೆ ಕೀರ್ತಿ ತಂದಂಥ ಜಾಹ್ನವಿಗೆ ಮತ್ತೊಮ್ಮೆ ನಮ್ಮ ಕಾಲೇಜ್ ಪರವಾಗಿ, ನಮ್ಮ ಎಲ್ಲ ಮಕ್ಕಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತು ಹೇಳಿದ್ರು. ಆ ಮಗು 3 ತಿಂಗಳ ಕಾಲ ಎಲ್ಲಿ ಇರ್ಬೇಕಾಗುತ್ತೆ, ಅದು ಖರ್ಚು ಬರುತ್ತೆ ಅಂತ. ಅಂದಾಜು ಖರ್ಚು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಈಗ ವೈಯಕ್ತಿಕವಾಗಿ ನಮ್ಮ ಸಂಘದ ನಿರ್ದೇಶಕರು, ಕಟ್ಟಡ ಸಮಿತಿ ಅಧ್ಯಕ್ಷರಾದಂತ ಶಶಿಧರ್ ಗೌಡರು 5,000 ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಾನು ನನ್ನ ವೈಯಕ್ತಿಕವಾಗಿ 5,000 ರೂಪಾಯಿ ಧನ ಸಹಾಯ ಮಾಡ್ತೀನಿ. ಇದನ್ನ ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಇದು ಇನ್ಸ್ಪಿರೇಷನ್ ಕಾಣಿ ಪ್ರತಿಯೊಬ್ಬರು ಮಾಡ್ಲಿ ಅಂತ ಕಾಣಿಕೆ ಹೇಳ್ತಾ ಇದೀವಿ. ಇದನ್ನ 5,000 ಕೊಡೋದೇನೋ ದೊಡ್ಡದಾಗಿ ಹೇಳ್ಕೋಬೇಕು ಅಂತ. ಕಾಲೇಜಿಂದನೂ ಸಹಾಯಧನ ಆಗಿದೆ, ಒಟ್ಟು ನಮ್ಮ ಕುಂಚಿಟಿಗರ ಸಂಘದಿಂದ ಆಗಿದೆ. ಇನ್ನು ಮುಂದಿನ ಮಕ್ಕಳುಗಳಿಗೆ ಯಾರಿಗೆ ವೈಯಕ್ತಿಕವಾಗಿ ಈ ತರದ ಮಕ್ಕಳನ್ನ ನಾವೆಲ್ಲರೂ ಸೇರಿ ಪ್ರೋತ್ಸಾಹ ಮಾಡಬೇಕು, ಬೆಳೆಸಬೇಕು ಅನ್ನೋ ಕಾರಣದಿಂದ ಈ ಒಂದು ಇದನ್ನ ಹೇಳ್ತಾ ಇದೀವಿ. ನಾನು ವೈಯಕ್ತಿಕವಾಗಿ 5,000 ರೂಪಾಯಿ ಸಹಾಯಧನ ಮಾಡ್ತೀನಿ. ಅದೇ ರೀತಿ ಬೇರೆಯವರು ಮಾಡೋರು ಕೂಡ ಹೇಳ್ಬೋದು. ಅಕ್ಷರಶಃ ಸತ್ಯ. ಯಾಕೆ ಅಂತಂದ್ರೆ ಬಡತನದಲ್ಲಿ ಎಲ್ಲ ಇದೆ, ವಿದ್ಯಾಭ್ಯಾಸ ಇದೆ, ಆ ಒಂದು ಪೌರುಷ ಇದೆ, ಆ ಕಿಚ್ಚಿದೆ. ಆ ಬಡತನ ಅನ್ನೋದಿದೆಯಲ್ಲ, ಅದೇ ನಾವನ್ನ ಆ ಶಿಖರದ ಮೇಲೆ ಕಿರೀಟದ ಕೂರಿಸೋದೇ ಆ ಬಡತನದಿಂದ ಸಾಧನೆ ಮಾಡಿದವರು ಹಲವಾರು ಜನ. ಸಿರಿತನದಿಂದ ಯಾರು ಮಾಡಿರೋದು ನಾನು ಕಂಡಿಲ್ಲ. ಆದ್ರೆ ಇಲ್ಲಿರೋ ಮಕ್ಕಳನ್ನು ಪ್ರತಿಭೆ ನೋಡ್ತಾ ಇದ್ದೀನಿ. ಅವರಲ್ಲೂ ಒಂದು ಒಳ್ಳೆ ಪ್ರತಿಭೆ ಇದೆ. ಒಂದಲ್ಲ ಒಂದು ದಿನ ಈ ತರ ಚಪ್ಪಾಳೆ ಕೊಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗ್ಬೇಕು. ಈಕೆಯ ಸಾಧನೆ ನಿಮ್ ಮುಂದೆ ಒಂದು ಆಶಾಕಿರಣವಾಗಿ ಬಿಂಬಿತವಾಗಬೇಕು. ಆಕೆ ಓದಿನಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ, ಓದಿನಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸ್ತಾ ಇದ್ದಾರೆ. ಅಭ್ಯಾಸದ ಅವಧಿನಲ್ಲಿ ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಕಲಿಸಿದಂತಹ ಕಲಿಕೆಗಳು ಆಕೆಗೆ ರೀಚ್ ಆಗ್ತಾ ಇಲ್ಲ. ಅದನ್ನ ರೀಚ್ ಮಾಡಕ್ಕೆ ವಿಶೇಷ ತರಗತಿಗಳನ್ನ ಅಳವಡಿಸಿ ಆ ವಿಷಯ ವಸ್ತುಗಳನ್ನು ಬೋಧಿಸಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಆ ಶಾಲಾ ಶಿಕ್ಷಕರನ್ನ ಗೊತ್ತು ಮಾಡಬೇಕು ಅಂತೇಳಿ ಆ ಶಾಲಾ ಆಡಳಿತ ಮಂಡಳಿಯಲ್ಲಿ ನನ್ನ ಮನವಿಯನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಮಗುವಿಗೆ ಎಲ್ಲವನ್ನೂ ಕಲಿಯಕ್ಕೆ ಆಸಕ್ತಿ ಇದೆ, IQ ಜಾಸ್ತಿ ಇದೆ, ಇಂಟೆಲಿಜೆಂಟ್ ಕೋಶೆಂಟ್ ಬುದ್ಧಿಲಬ್ಧ ಜಾಸ್ತಿ ಇದೆ. ಇಷ್ಟೊತ್ತು ಆ ಮಗುವಿನ ಜೊತೆ ನಾನು ಮಾತಾಡಿದೆ, ಪ್ರತಿಯೊಂದು ಮಾತಿಗೂ ಕೂಡ ಪೊಲೈಟ್ ಆನ್ಸರ್ ಬರ್ತಿತ್ತು, ತುಂಬಾ ಸಂತೋಷ ಆಗ್ತಿತ್ತು. ಆ ರೀತಿ ಉತ್ತರಿಸುವಂತ ಮಕ್ಕಳು ತುಂಬಾ ಸಹಕಾರ ಸಿಕ್ತು ಅಂದ್ರೆ ತುಂಬಾ ಅತ್ಯುನ್ನತ ಹಂತಕ್ಕೆ ಬೆಳೀತಾರೆ. ಮುಂದಿನ 2-3 ತಿಂಗಳ ಅವಧಿನಲ್ಲಿ ಮೇನಲ್ಲಿ ಡೆಲ್ಲಿನಲ್ಲಿ ಅವರಿಗೆ ತರಬೇತಿ ಅಗತ್ಯ ಇದೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆಯುವಂತಹ ಸ್ಪರ್ಧೆಗಳಲ್ಲಿ ಆಕೆ ಭಾಗವಹಿಸಕ್ಕೆ ಹೋಗಲಿದ್ದಾರೆ. ಅಂತಹ ಭಾಗವಹಿಸುವ ಸಂದರ್ಭದಲ್ಲಿ ಅವರಿಗೆ ಅವರ ತರಬೇತಿಗೆ ಪೂರಕವಾಗಿ ನಮ್ಮ ಜನಾಂಗ ಮತ್ತೆ ನಮ್ಮ ಸಂಸ್ಥೆ, ನಮ್ಮ ಹಿರಿಯರು, ನಮ್ಮ ಸಂಘ ಎಲ್ಲವೂ ಕೂಡ ಆಕೆಯ ತಂದೆ ತಾಯಿಗಳ ಜೊತೆಗೆ ಬೆನ್ನೆಲುಬಾಗಿ ನಿಲ್ಲಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ
ತಿಳಿಸ್ತಾ ಸಂಘದಲ್ಲಿ ನನ್ನ ಮನವಿಯನ್ನು ಇಡ್ತೀನಿ. ಆಕೆಗೆ ನಾವೆಲ್ಲರೂ ಕೂಡ ಪೂರಕವಾಗಿ ಸಪೋರ್ಟಿವ್ ಆಗಿ ನಿಲ್ಲೋಣ. ಆಕೆ ಉನ್ನತ ಗುರಿಯನ್ನ ಮುಟ್ಟೋದಕ್ಕೆ ಸಹಾಯವನ್ನ ಮಾಡೋಣ, ಸಹಕರಿಸೋಣ. ಗುರಿಯನ್ನ ಮುಟ್ಲಿ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದೆ ಮುಂದೆ ಸಾಗಲಿ ಅಂತಂದು ಪ್ರಯತ್ನ ಪಡೋಣ ಅಂತ ಮನವಿ ಮಾಡ್ಕೋತೀನಿ. ಆಕೆನೂ ಕೂಡ ತುಂಬಾ ಉತ್ಸಾಹದಿಂದ ಮುನ್ನುಗ್ಗಿ ಗೆದ್ದು ಬರ್ಲಿ ಅಂತಂದು, ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದು ಬರ್ಲಿ ಅಂತ ಆಶಿಸ್ತೀನಿ. ಹಾಗೇನೆ ನೀವೆಲ್ಲರೂ ಕೂಡ ಆಕೆಯನ್ನ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಎಜುಕೇಶನ್ ಇಸ್ ನಥಿಂಗ್ ಬಟ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಇನ್ ಅ ಡಿಸೈರಬಲ್ ಮ್ಯಾನರ್ ಅಂತ ಕರಿತೀವಿ. ಅಂದ್ರೆ ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಪೇಕ್ಷಿತ ರೀತಿಯಲ್ಲಿ ಉಂಟಾಗುವಂತಹ ವರ್ತನಾ ಬದಲಾವಣೆಗಳೇ ಕಲಿಕೆ ಮತ್ತು ಶಿಕ್ಷಣ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮನ್ನ ಸಮರ್ಪಕವಾಗಿ, ಸಮಯೋಚಿತವಾಗಿ, ಸಾಂದರ್ಭಿಕವಾಗಿ, ಸಕ್ರಮವಾಗಿ ತೊಡಗಿಸ್ಕೊಳ್ರಿ. ಕಲಿಕೆಯಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ರಿ. ನೀವೆಲ್ಲ ಅಡೋಲಸೆನ್ಸ್ ಅಂದ್ರೆ ತರುಣ ತರುಣಿಯರು. ನಿಮ್ಮಲ್ಲಿ ಐಕ್ಯೂ ಜಾಸ್ತಿ ಇರ್ತೈತಿ, ಇಂಟೆಲಿಜೆಂಟ್ ಕೋಶೆಂಟ್ ಜಾಸ್ತಿ ಇರ್ತೈತಿ. ಎಲ್ಲವನ್ನೂ ಕೂಡ ಏಕಕಾಲದಲ್ಲಿ ಗಳಿಸ್ಬೇಕು ಅನ್ನೋ ಉತ್ಸಾಹದ ಬುಗ್ಗೆ ಇರುವಂತಹ ಕಾಲ ಇದು. ನಿಮ್ಮ ವಯಸ್ಸು, ಈ ವಯಸ್ಸನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಏನನ್ನು ಬೇಕಾದ್ರೂ ಕಲಿಬಹುದು, ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಎಷ್ಟು ಬೇಕಾದ್ರೂ ಕಲಿಯಕ್ಕೆ ನಿಮ್ಮ ಮನಸ್ಸು ತವಕ ಪಡ್ತಾ ಇರ್ತೈತಿ. ಆ ತವಕ ಪಡ್ತಿರೋ ಅಂತ ಅವಧಿನಲ್ಲಿ ನಿಮ್ಮನ್ನು ನೀವು ಸಕ್ರಮವಾಗಿ ತೊಡಗಿಸ್ಕೊಂಡ್ರೆ ಎಷ್ಟು ಬೇಕಾದ್ರೂ ಕಲ್ತು ಗುರಿಯನ್ನ ಮುಟ್ಟತಕ್ಕ ನಡಿಬಹುದು. ನೀವು ನಿಮ್ಮಲ್ಲಿ ಸಾಮಾಜಿಕ ಅಭಿವೃದ್ಧಿ ಆಗಬೇಕು, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ನೈತಿಕ ಅಭಿವೃದ್ಧಿ ಆಗಬೇಕು, ಈ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು. ಕಲಿಕೆಯಲ್ಲಿ, ಪಾಠದಲ್ಲಿ ತೊಡಗಿಸ್ಕೋಬೇಕು, ಆಟಗಳಲ್ಲಿ ತೊಡಗಿಸ್ಕೋಬೇಕು. ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪೂರಕವಾದಂತಹ ತರಬೇತಿಯನ್ನು ನೀವು ಪಡ್ಕೋಬೇಕು. ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕಲಿಕೆಯಲ್ಲಿ ನೀವು ಪ್ರಗತಿ ಪಥದತ್ತ ಸಾಗಿದಾಗ ದಾಪುಗಾಲಿ ಹಾಕಿ ಹೋಗ್ತಿರ್ಬೇಕಾದ್ರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಎಷ್ಟು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾ, ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಮರ್ಪಕವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಡ್ರಿ ಅಂತ ಹೇಳಿ, ಇವತ್ತಿನ ದಿವಸ ಈ ಜ್ಞಾನವಿ ಎಂಬ ಹೆಣ್ಣು ಮಗಳು ಇದೇ ಶಿರಾ ತಾಲ್ಲೂಕಿನ ಗೌಡಗೆರೆ ಹೋಬಳಿಯ ಹುಣಸೆಹಳ್ಳಿ ಪಂಚಾಯಿತಿಯ ಏರೂರು ಎಂಬ ಕುಗ್ರಾಮದಲ್ಲಿ ರಂಗನಾಥ್ ಹಾಗೂ ಲಕ್ಷ್ಮಿ ಎಂಬುವರ ಮಗಳಾಗಿ ಜನಿಸಿ, ಈಕೆ ಎಲ್ಲ ಗ್ರಾಮಾಂತರದಲ್ಲೇ ಅಭ್ಯಾಸವನ್ನು ಮಾಡಿ ಈಗ ಹಿರಿಯೂರು ತಾಲ್ಲೂಕು ಜವನಗೊಂಡನಹಳ್ಳಿಯಲ್ಲಿರುವ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಕೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾಳೆ. ಆ ಶಾಲೆಯ ಮುಖ್ಯಸ್ಥರು ಕೂಡ ಇವತ್ತು ತುಳಸಿ ಕುಮಾರ್ ಅವರು ಬಂದಿರ್ತಾರೆ. ದಯವಿಟ್ಟು ತಾವು ಎದ್ದು ಪರಿಚಯ. ಥ್ಯಾಂಕ್ ಯು. ಹಾಗೂ ಆಕೆಗೆ ಆ ಹೈಸ್ಕೂಲ್ ಸೇರಿದ ಮೇಲೆ ಅವಳೇ ಸ್ವಂತ ಸಾಮರ್ಥ್ಯದಿಂದ ಈ ಕರಾಟೆ ವಿಚಾರದಲ್ಲಿ ಆಸಕ್ತಿ ತೋರಿಸಿ ಒಬ್ಬ ಗುರುವನ್ನ ಆಕೆ ಕೂಡ ಆಯ್ಕೆ ಮಾಡಿಕೊಂಡಿದ್ಲು. ಆ ಗುರುವು ಹಿರಿಯೂರು ತಾಲೂಕಿನ ರಂಗನಾಥ್ ಎಂಬುವರು. ಅವರು ಬರಬೇಕಾಯಿತು, ಇವತ್ತು ಅವರು ಬಂದಿಲ್ಲ, ಕಾರಣಾಂತರದಿಂದ ಬಂದಿಲ್ಲ. ಅವರ ಒಂದು ಗೈಡೆನ್ಸಲ್ಲಿ ಆಕೆ ಈ ಕರಾಟೆ ವಿದ್ಯಾಭ್ಯಾಸವನ್ನ ಕಲ್ತ್ಕೊಂಡಿದ್ದಾಳೆ. ಹಾಗೂ ಈಕೆ ಎಲ್ಲ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕರಾಟೆಯಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿ ಕೊನೆಗೆ ಮೊನ್ನೆ ನೇಪಾಳದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಕರಾಟೆ ವಿಭಾಗದ 45 kg ಒಳಗಿನ ವಿದ್ಯಾರ್ಥಿನಿ ಮಹಿಳೆಯರ ವಿಭಾಗದಲ್ಲಿ ಆಕೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಇವತ್ತು ಆ ಸ್ಥಾನವನ್ನು ಪಡೆದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದಿರತಕ್ಕಂಥ ವಿದ್ಯಾರ್ಥಿನಿ. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರೋದು, ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಹಾಗೆ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಒಂದು ಕರಾಟೆ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾಳೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಚಾರನೇ. ಹಾಗಾಗಿ ಆಕೆಗೆ ನಾವು ಈಗಾಗಲೇ ನಮ್ಮ ಪಂಚಾಯಿತಿಯಲ್ಲಿ ಹಾಗೂ ಪಂಚಾಯಿತಿ ವತಿಯಿಂದ ಹಾಗೂ ಏರೂರು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಆಕೆಗೆ ಆಲೆ ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ಈ ಸಂಘದ ಗೌರವಾನ್ವಿತ ಸದಸ್ಯರಾದ ಶಶಿಧರ ಗೌಡರು ಕೂಡ ಬಂದಿದ್ರು.
ಹಾಗಾಗಿ ಅವರು ಹೇಳಿದ್ರು, ನಮ್ಗಲ್ಲಿ ಹೇಳಿದ್ರು ಏನಂತ, ನಾವು ಕೂಡ ನಮ್ಮ ಸಂಘದಲ್ಲಿ ಆಕೆಗೆ ಒಂದು ಸನ್ಮಾನ ಸಮಾರಂಭ ಇಟ್ಕೊಂತೀವಿ, ದಯವಿಟ್ಟು ನೀವು ಅವ್ರನ್ನ ಆಕೆನ ಕರ್ಕೊಂಬರ್ಬೇಕು ಅಂತಂದು ನಾವು ಸಂತೋಷ ಒಪ್ಕೊಂಡು ಈ ದಿವಸ ಬಂದಿದ್ದೇವೆ. ಹಾಗೂ ಆಕೆಯ ನಿರಂತರ ಅಭ್ಯಾಸಕ್ಕೆ ಎಲ್ಲ ವಿಧದಿಂದ ಸಹಾಯ ಮಾಡಿದಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾನ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.